ರೌಡಿ ಶೀಟರ್ ಬಿಕ್ಲೂರು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಮ್ಮೆ ಮಾಜಿ ಸಚಿವ ಬೈರತಿ ಬಸವರಾಜು ಅವರು ವಿಚಾರಣೆಗೆ ಹಾಜರಾಗಬೇಕು. ಕೊಲೆ ಕೇಸ್ನಲ್ಲಿ ಎರಡನೇ ಬಾರಿಗೆ ವಿಚಾರಣೆಗೆ ಒಳಪಡ್ತಾ ಇದ್ದಾರೆ ಮಾಜಿ ಸಚಿವರು. ಭಾರತೀನಗರ ಠಾಣೆಗೆ ಹಾಜರಾಗಬೇಕಾಗಿದ್ದಾರೆ. 4 ದಿನಗಳ ಹಿಂದಷ್ಟೇ ಅವರು ವಿಚಾರಣೆಗೆ ಬಂದಿದ್ರು. 3-4 ಗಂಟೆಗಳು ಪೊಲೀಸರು ಅವರನ್ನ ಗ್ರಿಲ್ ನಡೆಸಿದ್ರು. ಮತ್ತೊಂದ್ಸಲ ಅವ್ರನ್ನ ಕರೀತಾರೆ ಅನ್ನೋ ಒಂದು ಅಂದಾಜಿತ್ತು ಅವತ್ತೇನೆ. ಈಗ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಇದರ ಅನ್ವಯ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇವರ ಸುತ್ತಮುತ್ತನೇ ಇಡೀ ಪ್ರಕರಣ ಗಿರ್ಕಿ ಹೊಡಿತಾ ಇದೆ. ಆರೋಪಿಗಳು ಅಪ್ಸ್ಕೊಂಡಾಗಿರೋರು ಪಕ್ಕದಲ್ಲಿ ಅಂಟ್ಕೊಂಡು ಕೂತಿದ್ರು. ಇಷ್ಟೊಂದು ಕ್ಲೋಸ್ನೆಸ್ ಹೆಂಗೆ? ಈಗ 1-2 ಫೋಟೋ ರಾಜಕಾರಣಿಗಳ ಹತ್ರನೋ ಸೆಲೆಬ್ರಿಟಿಗಳ ಹತ್ರನೋ ರೌಡಿ ಶೀಟರ್ಗಳಿಗೆ ಇರುತ್ತೆ ಅಂತ ಒಪ್ಕೊಳ್ಳೋಣ. ಆದರೆ ಪ್ರತಿ ಫಂಕ್ಷನ್ನಲ್ಲೂ ಕೂಡ ಅಕ್ಕಪಕ್ಕ ಇರೋರು ಯಾರು ಅನ್ನೋದು ಗೊತ್ತಿರಲಿಲ್ವಾ? ಹಾಗಾದರೆ ಮಾಜಿ ಸಚಿವರಿಗೆ ಅವತ್ತು ನೋಡಿದ್ರೆ ನಂಗೆ ಯಾರು ಗೊತ್ತಿಲ್ಲ ಅಂತ ಪಬ್ಲಿಕ್ ಟಿವಿಗೆ ಫಸ್ಟ್ ರಿಯಾಕ್ಷನನ್ನು ಕೊಟ್ಟರು. ನಂಗೆ ಗೊತ್ತೇ ಇಲ್ಲ, ಸುಮ್ಮನೆ ನನ್ನ ಹೆಸರಲ್ಲಿ ತೇಜೋವಧೆ ಮಾಡ್ತಿದ್ದಾರೆ ಅಂತ. ಅದಾಗಿ 1 ಗಂಟೆ ಅಷ್ಟೊತ್ತಿಗೆ ಇವರು ಹಿನ್ನೆಲೆಯನ್ನು ಕೆದಕೋದಕ್ಕೆ ಮುಂದಾದಾಗ ಸಿಕ್ಕಂತಹ ವಿಡಿಯೋ ಫೋಟೋಸ್ ಬೇರೆಯದೇ ಆಯಾಮವನ್ನು ಕೊಡ್ತಾ ಹೋಯಿತು. ಇವತ್ತು ಮತ್ತಷ್ಟು ಸಾಕ್ಷಿಗಳನ್ನು ಇಟ್ಕೊಂಡು ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಟೇಕಲ್ ಮೂಲದ ಹಂತಕರು ಬರ್ತ್ಡೇಯಲ್ಲಿ ಭಾಗಿಯಾಗಿದ್ದ ಹಿನ್ನೆಲೆಯಲ್ಲಿ ಹಂತಕರು ಶಾಸಕರ ನಡುವಿನ ಲಿಂಕ್ ಬಗ್ಗೆ ವಿಚಾರಣೆಯನ್ನು ಮಾಡ್ತಾರೆ. ಬರ್ತ್ಡೇಯಲ್ಲಿ ಭಾಗಿಯಾಗೋಷ್ಟು ಕ್ಲೋಸ್ ಇದ್ರ ಹಾಗಾದ್ರೆ ಆಪ್ತರು? ಭಾರತೀನಗರ ಠಾಣೆಯಲ್ಲಿ ತನಿಖಾಧಿಕಾರಿ ಈ ವಿಚಾರಗಳನ್ನು ರೈಸ್ ಮಾಡ್ತಾರೆ. ಫೋಟೋಸು ವಿಡಿಯೋಸ್ ಇಟ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಮಗೆ ಗೊತ್ತಿಲ್ಲದಿರುವಂತಹ ಕೆಲ ಕ್ರೂಷಿಯಲ್ ಎವಿಡೆನ್ಸ್ ಕೂಡ ಪೊಲೀಸರ ಕೈಗೆ ಸಿಕ್ಕಿರುತ್ತೆ. ಯಾಕೆಂದರೆ ಇದೊಂದು ಫ್ರೆಶ್ ಕ್ರೈಮ್ ಕೇಸ್ ಆಗಿರೋದ್ರಿಂದ ತುಂಬ ಶಾರ್ಟ್ ಟರ್ಮ್ ಪೀರಿಯಡ್ನಲ್ಲೇ CDR ಇರ್ಬೋದು, ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರ್ಬೋದು, ಸಾಂದರ್ಭಿಕ ಸಾಕ್ಷಿಗಳಂತ ನಾವೇನು ಕರಿತೀವಿ, ಅದೆಲ್ಲ ಅವ್ರ ಕೈಗೆ ಸಿಕ್ಕಿರುತ್ತೆ. ಇವು ಮೇಲ್ನೋಟಕ್ಕೆ ಮಾಧ್ಯಮಗಳಿಗೆ ಪೊಲೀಸ್ ಮೂಲಗಳಿಂದ ಸಿಕ್ಕಿರೋ ಮಾಹಿತಿ. ಇದನ್ನು ಬಿಟ್ಟು ಅವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದಷ್ಟು ಸಾಕ್ಷಿಗಳು ಅನುಮಾನಗಳು ಸಿಕ್ಕಿರುತ್ತೆ. ಅದೇ ಅನುಮಾನದ ಮೇರೆಗೆ ಒಂದೇ ಪ್ರಕರಣದಲ್ಲಿ 2 ಸಲ ವಿಚಾರಣೆ ಕರೆಯೋದು. ಇವತ್ತವರು ಬಂಧನಕ್ಕೆ ಒಳಪಡ್ತಾರಾ ಈಗಲೇ ಹೇಳೋದು ಕಷ್ಟ. ಯಾಕಂದರೆ ಇಡೀ ಪ್ರಕರಣದ A1 ಇನ್ನೂ ಸಿಕ್ಕಾಕೊಂಡಿಲ್ಲ.